ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಜನರಲ್ ಫಿಸಿಷಿಯನ್, ಮೆಡಿಕೇರ್ ಕ್ಲಿನಿಕ್, ಸಾಯಿಲ್ 1920, HSR ಲೇಔಟ್, ಬ್ಯಾಂಗ್ಳೂರಿಂದ. ನಮಗೆ ಕ್ಲಿನಿಕಲ್ಲಿ ತುಂಬ ಪೇಷಂಟ್ ಬರ್ತಾರೆ. ಅವರು ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇರ್ತಾರೆ, ಎಸ್ಪೆಷಲಿ ಇಸ್ಲಾಂ ಧರ್ಮ ಪಾಲಿಸುವ ದೇಶಗಳು. ಅಲ್ಲಿ ನಿಮಗೆ ತಿಳಿದಿರಬೇಕು, ಎಲ್ಲ ಥರ ಮಾದಕ ದ್ರವ್ಯಗಳು ಮತ್ತು ಏನು ಹೇಳ್ತಾರೆ, ಇದು ಮದ್ಯಪಾನ, ಡ್ರಗ್ಸು, ಅಮಲ ಪದಾರ್ಥಗಳು, ಇವಾಗೆಲ್ಲ ಟೋಟಲ್ ಬ್ಯಾನ್ ಇದೆ ಅಲ್ಲಿ. ಸೊ ದಯವಿಟ್ಟು ನೀವು ಯಾವುದಾದ್ರೂ ಇಸ್ಲಾಂ ಧರ್ಮ ಪಾಲಿಸುವ ದೇಶದಿಂದ ಯಾತ್ರೆ ಮಾಡ್ತಾಯಿದ್ರೆ ದಯವಿಟ್ಟು ಗಮನಿಸ್ಕೊಳ್ಳಿ. ಈ ಎಲ್ಲ ಪದಾರ್ಥಗಳನ್ನು ಯಾವ ರೀತಿಯಲ್ಲಿ ಅಲ್ಲಿ ತೊಗೊಂಡು ಹೋಗೋದು, ಅದನ್ನು ಪ್ರಯೋಗ ಮಾಡೋದು ಮಾಡಬೇಡಿ. ಈ ಶಿಕ್ಷೆ ಬರೀ ಆಲ್ಕೋಹಾಲ್ ಅಂದರೆ ಮದ್ಯಪಾನಗೆ 70 ಕೋಡೆಗಳು ಹೊಡಿಬೋದು. ಮತ್ತು ಕೆಲವು ಕೇಸಸ್ನಲ್ಲಿ ಈ ಎಲ್ಲ ಡ್ರಗ್ಸನ್ನು ಯೂಸ್ ಮಾಡೋರಿಗೆ ಪ್ರಾಣ ಶಿಕ್ಷೆನೂ ಸಿಗ್ಬೋದು. ಅದಕ್ಕೆ ದಯವಿಟ್ಟು ಇದನ್ನು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾವ ಥರ ಅರಬಿಕಲ್ಲಿ ಅದನ್ನು ಖಮ್ರ್ ಅಂತಾರೆ. ಖಮ್ರ್ ಅಂದರೆ ನಮ್ಮ ಯೋಚನೆ ಮಾಡುವ ರೀತಿಯನ್ನು ಬದಲಾವಣೆ ಮಾಡುವ ಪದಾರ್ಥಗಳು. ನಾವು ಯೋಚಿಸುವ ರೀತಿಯನ್ನು ಬದಲಾವಣೆ ಮಾಡುವ ಪದಾರ್ಥಗಳು ಯಾವುದೇ ರೀತಿಯಲ್ಲಿದ್ದರೆ ಇದಕ್ಕೆ ಶಿಕ್ಷೆ ಕೋಡೆ ಹೊಡಿತಾರಲ್ಲ, 80 ಕೋಡೆಯಿಂದ ತಗೊಂಡು ಮರಣದಂಡೆವರೆಗೂ ಹೋಗ್ಬೋದು. ಸೊ ದಯವಿಟ್ಟು ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಪಂಚದಲ್ಲಿ ತುಂಬ ಇಸ್ಲಾಂ ಧರ್ಮ ಪಾಲುವ ದೇಶ ಇದೆ. ದುಬೈ ಇದೆ, UAE ಅಂತ ಕರೀತಾರೆ, ಕುವೈಟು, ಸೌದಿ ಅರೇಬಿಯಾ, ಜಾರ್ಡನ್ನು, ಲೆಬನನ್ನು, ಇಲ್ಲೆಲ್ಲ ತುಂಬ ಜನ, ಕುವೈಟು, ಖತರು, ಇಲ್ಲೆಲ್ಲ ಹೋಗ್ತಾ ಇರ್ತಾರೆ. ಸೊ ದಯವಿಟ್ಟು ಈವನ್ ವೆಸ್ಟರ್ನ್ ಕಂಟ್ರೀಸಲ್ಲೂ ಪನಿಷ್ಮೆಂಟ್ ತುಂಬ ಜಾಸ್ತಿ ಇದೆ. ಸೊ ಟ್ರಾವೆಲಿಂಗ್ ಏನಾದರೂ ಇದ್ದರೆ ಈ ಎಲ್ಲ ವಸ್ತುಗಳ ಬಗ್ಗೆ ದಯವಿಟ್ಟು ಗಮನಿಸಿ, ತುಂಬ ಗಂಭೀರವಾಗಿ ಯೋಚಿಸಿ, ಇದೆಲ್ಲ ತುಂಬಾ ಕೇರ್ಫುಲ್ ಆಗಿರಬೇಕು. ಸೊ ನಾವು ಟ್ರಾವೆಲಿಂಗ್ ಮಾಡೋದರಲ್ಲಿ ನಾವೆಲ್ಲ ಜೋಕರ್ ಆಗಬಾರ್ದು, ಕಾಮಿಡಿಯನ್ ಆಗಬೇಕು, ಹಾಸ್ಯದ ವಿಷಯ ಆಗಬಾರ್ದು. ಅಂದರೆ ಇದ್ರ ಮೇಲೆ ಎಲ್ಲ ಗಮನಿಸಿ. ಜಜಾಕಲ್ಲಾಹು ಖೈರ್. ಧನ್ಯವಾದಗಳು.